ನಾನು ಡಿಸ್ಪ್ಲೇ ಮೇಲೆ ಒಂದು ಅಕೌಂಟ್ ನಂಬರ್ ಆಗಿರ್ತೀನಿ, ಡ್ರಮ್ಮರ್ ದೇವ ಅವರ ಅಕೌಂಟ್ ನಂಬರ್. ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಇಲ್ಲಿಂದಲೇ ಕಳಕಳಿಂದ ಬೇಡ್ಕೊಂತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಮ್ಮ ಡ್ರಮ್ಮರ್ ದೇವ ಅವರು ಈ ಸರಿ IPL ನಲ್ಲಿ ಯಾಕೆ ಕಾಣಿಸ್ಕೊಂಡಿಲ್ಲ, ಅವ್ರಿಗೆ ಏನಾಗಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರೆಲ್ಲ ಈಗಲೇ ಹೋಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಡ್ರಮ್ಮರ್ ದೇವ ಅವರಿಗೆ ಈಗ ಅನಾರೋಗ್ಯ ಸ್ಥಿತಿ ಕಾಡ್ತಾ ಇದೆ. ಬನ್ನಿ ಈಗ ನಾನು ನಮ್ಮ ಡ್ರಮ್ಮರ್ ದೇವ್ ಅವರಿಗೆ ಏನಾಯ್ತು, ಯಾಕೆ IPL ಮ್ಯಾಚ್ಗಳಲ್ಲಿ ಕಾಣಿಸ್ಕೊಂತಿಲ್ಲ ಅನ್ನೋದನ್ನ ನಾನು ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಮತ್ತೆ ಆಗ್ತಡ ಶುರು ಮಾಡೇ ಬಿಡೋಣ ವಿಡಿಯೋನ. ನೋಡಿ, ನಮ್ಮ ಕಲಾವಿದರ ಜೀವನ ಎಷ್ಟು ಕಷ್ಟ ಅನ್ನೋದನ್ನ ನಾನು ಈ ನಮ್ಮ ಡ್ರಮ್ಮರ್ ದೇವ ಅವರ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಯಾಕಂದ್ರೆ ನಾವು ಪರದೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಬಿಡುಗರ ಕಲಾವಿದರೇನ್ ಕಡಿಮೆ ಇಲ್ಲ, ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ ಅಂತ ನೀವ್ ಅಂದ್ಕೊಂಡಿರ್ತೀರಿ. ಆದ್ರೆ ನಮ್ಮ ಕಲಾವಿದರ ಜೀವನ ಎಷ್ಟು ಕಷ್ಟ ಇದೆ ಅಂದ್ರೆ ಅದನ್ನ ಸುಮ್ನೆ ಮಾತಾಡ್ಲಿ ಹೇಳಕ್ ಆಗಲ್ಲ ಕಣ್ರಿ. ನೋಡಕ್ ಮಾತ್ರ ಪರದೆ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತೀವಿ. ಹಾಗೇನೆ ನೀವು ನಮ್ಮ ಡ್ರಮ್ಮರ್ ದೇವ ಅವ್ರನ್ನ IPL ಮ್ಯಾಚ್ ಗಳು ನೋಡಿರ್ತೀರಿ. ಅವರು ಡ್ರಮ್ ಬಾರಿಸ್ತಾ ಇದ್ರೇನೆ ಮ್ಯಾಚ್ ನೋಡೋದಕ್ಕೆ ಒಂಥರ ಸಿಕ್ಕಾಪಟ್ಟೆ ಈ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತಹ ದೇವ ಅವರು ಈಗ ಹಾಸಿಗೆ ಹಿಡ್ದಿದ್ದಾರೆ. ಯಾಕಂದ್ರೆ ಅವರಿಗೆ ಗ್ಯಾಂಗ್ರೀನ್ ಆಗಿ ಒಂದು ಕಾಲ್ನ ತೆಗೆದ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಅವರಿಗೆ, ಅವ್ರ ಹತ್ರ ಈಗ ದುಡ್ಡಿನ ಒಂದು ಸಮಸ್ಯೆ ಇದೆ. ಹಾಗಾಗಿ ನಮ್ಮ ಕಲಾ ಮಾಧ್ಯಮದವರು ಹಾಗೆ ನಮ್ಮ ಹಿರಿಯ ಸಿನಿಮಾ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಸರ್ ಕೂಡ ಹೋಗಿ ಅವರ ಒಂದು ಫ್ಯಾಮಿಲಿ ಜೊತೆ ಮಾತಾಡಿ, ಮಗಳ ಜೊತೆ ಮಾತಾಡಿ, ಅವರ ವೈಫ್ ಜೊತೆ ಮಾತಾಡಿ, ಅವರ ಕಷ್ಟ ಸುಖನ ಕೇಳ್ಕೊಂಡು ಅವರು ಕೂಡ ಅವ್ರ ಕೈಲಾದಷ್ಟು ಸಹಾಯ ಮಾಡಿ, ಹಾಗೆ ಅದ್ರ ಜೊತೆಗೆ ಅವರು ಡಿಸ್ಪ್ಲೇ ಮೇಲೆ ಒಂದು ಅಕೌಂಟ್ ನಂಬರ್ ಹಾಕಿದ್ದಾರೆ, ಡ್ರಮ್ಮರ್ ದೇವ್ ಅವರ ಅಕೌಂಟ್ ನಂಬರ್. ಆ ಅಕೌಂಟ್ ನಂಬರ್ ಕೂಡ ಸುಮಾರು ಜನ ನಮ್ಮ ಡ್ರಮ್ಮರ್ ದೇವ್ ಅವರ ಅಭಿಮಾನಿಗಳೆಲ್ಲ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಡ್ರಮ್ಮರ್ ದೇವರು ಒಂದು ಮಾತು ಹೇಳ್ತಾರೆ ಇಂಟರ್ವ್ಯೂನಲ್ಲಿ, ನಾನ್ ಸತ್ರೆ ನನ್ನ ಹೆಂಡತಿ ತೊಡೆ ಮೇಲೆ ಮಲಗಬಾರ್ದು, ನಾನ್ ಸತ್ರೆ ನಾನು ಡ್ರಮ್ ಮೇಲೆನೆ ಮಲಗ್ಬಿಟ್ಟು ಸಾಯ್ಬೇಕು ಅನ್ನೋದೇ ಅವರ ಒಂದು ಆಸೆ ಅಂತೆ. ನೋಡ್ರಿ, ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಇನ್ನೊಂದು ದೊಡ್ಡ ಆಸೆ ಏನಿರುತ್ತೆ ಅಲ್ವಾ? ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರೆಲ್ಲ ನಮ್ಮ RCB ಅಭಿಮಾನಿಗಳಿದ್ದೀರಿ ಅವರೆಲ್ಲ ನಮ್ಮ ಡ್ರಮ್ಮರ್ ದೇವ ಅವರು RCB ಮ್ಯಾಚ್ ನಡಿಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರು ಡ್ರಮ್ ಬಾರಿಸ್ತಾ ಇರೋದನ್ನ ನೋಡಿ ಇಷ್ಟೆಲ್ಲ ಎಂಜಾಯ್ ಮಾಡಿದ್ರಿ. ನೀವು IPL ಮ್ಯಾಚ್ ನೋಡೋದಕ್ಕೆ ಸಾವಿರಾರು ರೂಪಾಯಿ ಗಡ್ಲೆ ಟಿಕೆಟ್ ಕೊಟ್ಟು ಹೋಗಿ IPL ಮ್ಯಾಚ್ ನೋಡಿರ್ತೀರಿ. ಈಗ ಇಲ್ಲಿ ನಾ ಕೇಳ್ಕೊಳ್ಳೋದಷ್ಟೇ, ನೀವು ಸಾವಿರಾರು ರೂಪಾಯಿ ಗಡ್ಲೆ ಏನಾಗಲಿ ನೀವು ಸಹಾಯ ಮಾಡೋದು ಬೇಡ. ಕೇವಲ ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಹಾಗೆ ನಮ್ಮ RCB ಅಭಿಮಾನಿಗಳೆಲ್ಲ ನಮ್ಮ ಡ್ರಮ್ಮರ್ ದೇವ್ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ನಮ್ಮ ಚಿತ್ರರಂಗದ ಹಿರಿಯ ನಟರು ಕೂಡ ಯಾರ್ಯಾರೆಲ್ಲ ಇದ್ದೀರಿ ಅವರೆಲ್ಲರೂ ಕೂಡ ನಮ್ಮ ಡ್ರಮ್ಮರ್ ದೇವ್ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅವ್ರು ಇನ್ನೊಂದು ಕಾಲು ಕೂಡ ತೆಗಿಬೇಕಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ನಿಜವಾಗ್ಲೂ ನಮ್ಮ ಡ್ರಮ್ಮರ್ ದೇವ್ ಅವ್ರಿಗೆ ಈಗಲೂ ಕೂಡ ನಾನು ಆದಷ್ಟು ಬೇಗ ಮತ್ತೆ ಡ್ರಮ್ಮಿಂಗ್ ಬಾರಿಸ್ಬೇಕು ಅಂತಂದೇಳಿ ಡಾಕ್ಟರ್ನ ಕೇಳ್ತಾ ಇದಾರಂತೆ. ನೋಡಿ, ಆ ಡಾಕ್ಟರ್ ಕೂಡ ನಮ್ಮ ಡ್ರಮ್ಮರ್ ದೇವ್ ಅವರ ಅಭಿಮಾನಿ ಅಂತೆ, ವೀರೇಶ್ ಅಂತಂದು ಸರ್ ಹೆಸರು. ಅವರು ಕೂಡ ನಮ್ಮ ಡ್ರಮ್ಮರ್ ದೇವರ ಅಭಿಮಾನಿ ಆಗಿರೋದ್ರಿಂದ, ಸರ್ ಏನಾಗಲ್ಲ ಬಿಡಿ, ಆದಷ್ಟು ಬೇಗ ನಿಮಗೆ ನಾವು ಏನಾಗದೇ ಇರೋ ತರ ನಿಮ್ಗೆ ಆಪರೇಷನ್ ಮಾಡಿಸಿ ನಿಮ್ನ ಮತ್ತೆ ನೀವು ಡ್ರಮ್ ಬಾರಿಸೋ ತರ ಮಾಡ್ತೀವಿ ಅಂತಂದೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು ನಂಬಿಕೆ ಕೊಟ್ಟಿದ್ದಾರೆ. ನಿಜವಾಗ್ಲು ಆ ಡಾಕ್ಟರ್ ಸರಿಗೆ ನಾನು ಇಲ್ಲಿಂದಲೇ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮೇ ತಿಂಗಳಲ್ಲಿ IPL ಮ್ಯಾಚ್ ನಡೀತಲ್ವಾ, ಆಗ ನಮ್ಮ RCB ಅವರು ಗ್ರೀನ್ ಜರ್ಸಿ ಹಾಕೊಂಡು ಆಟ ಆಡ್ಬೇಕಾದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿ ರಿವ್ಯೂ ಮಾಡಿದೆ. ಆ ಮ್ಯಾಚ್ ನೋಡ್ಬೇಕಾದ್ರೆ ನಮ್ಮ ಡ್ರಮ್ಮರ್ ದೇವ್ ಅವರು ಒಂದು ಸೆಲೆಬ್ರೇಷನ್ ಕಾಣ್ಲೇ ಇಲ್ಲ. ಅಯ್ಯ, ನಾನು ಅವಾಗ ಅಂದ್ಕೊಂಡೆ, ಯಾಕೆ ನಮ್ಮ ಡ್ರಮ್ಮರ್ ದೇವ್ ಅವರು ಕಾಣ್ಲಿಲ್ವಲ್ಲ ಈ ಸರಿ IPL ಮ್ಯಾಚ್ಗಳಲ್ಲಿ ಅಂತ ಅಂದ್ಕೊಂಡೆ. ನನಗೆ ಗೊತ್ತೇ ಇರಲಿಲ್ಲ ಈ ಒಂದು ವಿಷಯ, ನಮ್ಮ ಡ್ರಮ್ಮರ್ ದೇವ್ ಅವರಿಗೆ ಗ್ಯಾಂಗ್ರೀನ್ ಆಗಿ ಇಂಥ ಒಂದು ಸ್ಥಿತಿಯಲ್ಲಿ ಇದಾರಂತ. ಇವಾಗ ನೋಡಿದ್ರೆ ನಿಜವಾಗ್ಲೂ ಮನ್ಸಿಗೆ ಮಾತ್ರ ತುಂಬಾ ನೋವಾಗ್ತಾ ಇದೆ. ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯ ಮಾಡ್ತೀನಿ. ನಾನು ಡಿಸ್ಪ್ಲೇ ಮೇಲೆ ಒಂದು ಅಕೌಂಟ್ ನಂಬರ್ ಹಾಕಿರ್ತೀನಿ, ಡ್ರಮ್ಮರ್ ದೇವ್ ಅವರ ಅಕೌಂಟ್ ನಂಬರ್. ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಇಲ್ಲಿಂದಲೇ ಕಳಕಳಿಂದ ಬೇಡ್ಕೊಂತೀನಿ. ಡ್ರಮ್ಮರ್ ದೇವ್ ಅವರೇ, ಆದಷ್ಟು ಬೇಗ ನೀವು ಗುಣಮುಖರಾಗಿ ಬನ್ನಿ. ಮುಂದಿನ ವರ್ಷ IPL ನಲ್ಲಿ ಮತ್ತೆ ನಿಮ್ಮ ಒಂದು ಡ್ರಮ್ ಬಾರಿಸೋದನ್ನ ನಾವೆಲ್ಲ ನೋಡುವಂತಾಗ್ಲಿ ಅಂತ ನಾನು ಮತ್ತೊಮ್ಮೆ ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಜೈ ಕರ್ನಾಟಕ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಧನ್ಯವಾದಗಳು.